ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರಿಗೆ ಸಂಕಷ್ಟ ಶುರುವಾದಂತೆ ಕಂಡು ಬರ್ತಾ ಇದೆ ಪೋಕ್ಸೋ ಕೇಸ್. ಬಿಎಸ್ ಯಡಿಯೂರಪ್ಪನವರ ವಿರುದ್ಧ ದಾಖಲಾಗಿದ್ದ ಪೋಕ್ಸೋ ಕೇಸ್ಗೆ ಸಂಬಂಧಪಟ್ಟಂತೆ ಯಡಿಯೂರಪ್ಪನವರಿಗೆ ಸಮನ್ಸ್ ಜಾರಿಯಾಗಿದೆ. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ಈಗ ಸಂಕಷ್ಟ ಶುರುವಾದಂತೆ ಕಂಡು ಬರ್ತಾ ಇದೆ. ಯಾಕೆಂದರೆ ಈ ಪೋಕ್ಸೋ ಕೇಸ್ನಲ್ಲಿ ಯಡಿಯೂರಪ್ಪನವರಿಗೆ ಸಮನ್ಸ್ ಜಾರಿಯಾಗಿದೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ 1ರಿಂದ ಈಗ ಸಮನ್ಸನ್ನು ಜಾರಿ ಮಾಡಿದ್ದಾರೆ. ಮಾರ್ಚ್ 15ಕ್ಕೆ ಹಾಜರಾಗುವಂತೆ ಅವರಿಗೆ ಸಮನ್ಸನ್ನು ಜಾರಿ ಮಾಡಲಾಗಿದೆ. ಪೋಕ್ಸೋ ಕೇಸ್ನಲ್ಲಿ ಕಾಗ್ನಿಜೆನ್ಸ್ ತೆಗೆದುಕೊಂಡಿದೆ ಕೋರ್ಟು. ಈ ಕಾಗ್ನಿಜೆನ್ಸ್ ತೆಗೆದುಕೊಂಡ ಬೆನ್ನಲ್ಲೇ ನೋಟಿಸನ್ನು ಜಾರಿ ಮಾಡಲಾಗಿದೆ. ಹಾಗೆ ನೋಡೋಕ್ಕೋದ್ರೆ ಯಡಿಯೂರಪ್ಪನವರು ನ್ಯಾಯಾಲಯದ ಮೊರೆ ಹೋಗಿದ್ದರು. ವಿಚಾರಣೆಗೆ ಖುದ್ದು ಹಾಜರಾತಿಯಿಂದ ವಿನಾಯಿತಿ ಕೊಡಿ ಅಂತಂದ್ಬಿಟ್ಟು. ಬಟ್ ಈಗ ಕೋರ್ಟ್ ಕಾಗ್ನಿಜೆನ್ಸ್ ತೆಗೆದುಕೊಂಡಿರೋದ್ರಿಂದ ನೋಟಿಸನ್ನು ಜಾರಿ ಮಾಡಿ ಮಾರ್ಚ್ 15ಕ್ಕೆ ಖುದ್ದು ವಿಚಾರಣೆಗೆ ಹಾಜರಾಗಬೇಕು ಅಂತ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ 1ರಿಂದ ಯಡಿಯೂರಪ್ಪನವರಿಗೆ ಈಗ ಸಮನ್ಸ್ ಜಾರಿ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಹಾಗೆ ನೋಡೋಕೆ ಹೋದರೆ ಯಡಿಯೂರಪ್ಪನವರು ಖುದ್ದು ಹಾಜರಾತಿಯಿಂದ ವಿನಾಯಿತಿ ಕೋರಿ ಕೋರ್ಟ್ ಮೆಟ್ಟಿಲನ್ನು ಏರಿದ್ರು. ಬಟ್ ಈಗ ಏಕಾಏಕಿ ಕಾಗ್ನಿಜೆನ್ಸ್ ತೆಗೆದುಕೊಂಡಿದೆ, ನೋಟಿಸ್ ಜಾರಿ ಮಾಡಿದೆ ಅಂತಂದರೆ ಏನಿದು ಕಾಗ್ನಿಜೆನ್ಸ್ ತಗೊಳ್ಳೋದು ಅಂತಂದರೆ ಏನು ಕೋರ್ಟ್ ಪ್ರೊಸೀಡಿಂಗ್ಸ್ ಮುಂದೆ? ಅರವಿಂದ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ವಿರುದ್ಧ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಪೋಕ್ಸೋ ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣವನ್ನು ರಾಜ್ಯ ಸರ್ಕಾರ CIDಗೆ ವರ್ಗಾವಣೆಯನ್ನು ಮಾಡಿ ಆದೇಶವನ್ನು ಮಾಡಲಾಗಿತ್ತು. ಯಾವಾಗ CID ಇನ್ವೆಸ್ಟಿಗೇಷನನ್ನು ನಡೆಸಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡ್ತೋ ಆ ಸಂದರ್ಭದಲ್ಲಿ ಈ ಪ್ರಕರಣವನ್ನು ರದ್ದು ಮಾಡಬೇಕು ಅಂತೇಳಿ BSY ಹೈಕೋರ್ಟ್ಗೆ ಅರ್ಜಿಯನ್ನು ಹಾಕ್ಕೊಂಡಿದ್ರು. ಮತ್ತು ಕೋರ್ಟ್ ತೆಗೆದುಕೊಂಡಂತಹ ಕಾಗ್ನಿಜೆನ್ಸ್ ಏನಿದೆ ಅದು ಸರಿ ಇಲ್ಲ, ಕ್ರಮಬದ್ಧವಾಗಿಲ್ಲ, ಹೀಗಾಗಿ ರದ್ದು ಮಾಡಬೇಕು ಅನ್ನೋ ಮಟ್ಟಿಗೆ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಹಾಕಿಕೊಳ್ಳಲಾಗಿತ್ತು. ಆದರೆ ಹೈಕೋರ್ಟ್ನಲ್ಲಿ ಇವರ ರಕ್ಷಣೆ ಏನಿದೆ, ಮಧ್ಯಂತರ ರಕ್ಷಣೆ ಅಂದರೆ ಇವರಿಗೆ ಕೊಟ್ಟಿರ್ತಕ್ಕಂತಹ ಆಂಟಿಸಿಪೇಟರಿ ಜಾಮೀನು ಏನಿದೆ ಅದನ್ನು ಕಂಟಿನ್ಯೂ ಮಾಡಲಾಗಿತ್ತು. ಈ ಹಿಂದಿನ ಕಾಗ್ನಿಜೆನ್ಸ್ ತೆಗೆದುಕೊಂಡಿದ್ದಂತಹ ಕ್ರಮ ಏನಿದೆ ಅದು ಸರಿ ಇಲ್ಲ ಅಂತಾದರೆ ಹೊಸದಾಗಿ ಕೋರ್ಟ್ ಕಾಗ್ನಿಜೆನ್ಸನ್ನು ಆರಂಭ ಮಾಡಬಹುದು ಅನ್ನೋ ನಿಟ್ಟಲ್ಲಿ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿತ್ತು. ಹೀಗಾಗಿಯೇ ಇವತ್ತು ಕೋರ್ಟ್ ಈ ಒಂದು ಪ್ರಕರಣದಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ 1ರಿಂದ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರಿಗೆ ಸಮನ್ಸ್ ಜಾರಿಯಾಗಿದೆ. ಇದೇ ತಿಂಗಳ ಅಂದರೆ ಮಾರ್ಚ್ 15/3 ಮತ್ತು 2025 ಅಂದರೆ ಮಾರ್ಚ್ 15ಕ್ಕೆ ಕೋರ್ಟ್ ಮುಂದೆ ಖುದ್ದು ಹಾಜರಾಗಬೇಕು ಅನ್ನೋ ನಿಟ್ಟಿನಲ್ಲಿ ಸಮನ್ಸನ್ನು ಜಾರಿಗೊಳಿಸಲಾಗಿದೆ. ಅದ್ರ ಜೊತೆಗೆ ಕೋರ್ಟ್ ಇವತ್ತು ಈ ಪ್ರಕರಣವನ್ನು ಕಾಗ್ನಿಜೆನ್ಸ್ ತೆಗೆದುಕೊಂಡಿದೆ. ಅಂದರೆ ಇದರ ವಿಚಾರಣೆ ತನಿಖೆಯನ್ನು ಕೋರ್ಟ್ ಕೈಗೆತ್ತಿಕೊಂಡಿದೆ. ಹೀಗಾಗಿ ಇದರ ವಿಚಾರಣೆ ಆರಂಭವಾಗಿದೆ. ಅವತ್ತು ಖುದ್ದು ಯಡಿಯೂರಪ್ಪನವರು ಕೋರ್ಟ್ ಮುಂದೆ ಹಾಜರಾಗಿ ಅವರು ಒಂದಷ್ಟು ತಮ್ಮ ಅಭಿಪ್ರಾಯಗಳನ್ನು ಹೇಳಬೇಕಾಗುತ್ತೆ. ಹೀಗಾಗಿ ಪ್ರಕರಣದಲ್ಲಿ ಲೋಯರ್ ಕೋರ್ಟ್ ಏನಿತ್ತು ಆ ಕೋರ್ಟ್ ಹೊಸದಾಗಿ ಕಾಗ್ನಿಜೆನ್ಸನ್ನು ಆರಂಭ ಮಾಡಬಹುದು ಅನ್ನೋ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಆದೇಶವನ್ನು ಕೊಟ್ಟಿರೋದ್ರಿಂದ ಹೀಗಾಗಿ ಹೊಸದಾಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ 1ರಲ್ಲಿ ಕಾಗ್ನಿಜೆನ್ಸ್ ಇವತ್ತು ಕೋರ್ಟ್ ತೆಗೆದುಕೊಂಡಿದೆ. ವಿಚಾರಣೆ ಹೊಸದಾಗಿ ಆರಂಭವಾಗಿದೆ ಮತ್ತು ಸಮನ್ಸನ್ನು ಕೂಡ ಜಾರಿ ಮಾಡುವ ಕೆಲಸವನ್ನು ಮಾನ್ಯ ನ್ಯಾಯಾಧೀಶರು ಮಾಡಿದ್ದಾರೆ. ರೈಟ್, ಥ್ಯಾಂಕ್ ಯು ಮೂರ್ತಿ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಬಟ್ ಈಗ ಮುಂದೆ ಇವ್ರಿಗೇನಾದರೂ ಕಾನೂನು ಹೋರಾಟಕ್ಕೆ ಅವಕಾಶ ಇದೆಯಾ ಅಥವಾ ಹಾಜರಾಗಲೇಬೇಕಾಗತ್ತಾ ನೋಡೋಣ.